ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಕನ್ನಡ ಭಾಗ 2ರ ಪದ್ಯ 5 ಬಹುಮಾನ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೃತಿಕಾರರ ಪರಿಚಯ. ಹೆಸರು ಕುವೆಂಪು. ಕಾಲ ಡಿಸೆಂಬರ್ 29, 1904. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ. ವೃತ್ತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು. ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಕವನ ಸಂಕಲನಗಳು ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತಿಕೆ, ಅಗ್ನಿ ಅಂಶ, ಪಕ್ಷಿಕಾಶಿ, ಷೋಡಶಿ, ಅನಿಕೇತನ. ಕಾದಂಬರಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಪ್ರಶಸ್ತಿ ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಜ್ಞಾನಪೀಠ ಪ್ರಶಸ್ತಿ. ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಉತ್ತರ: ಕುಹು ಕುಹು ಎಂಬ ಕೋಗಿಲೆಯ ಧ್ವನಿಗೆ ಜಗತ್ತು ಜುಮ್ಮೆಂದಿತು. ಪ್ರಶ್ನೆ 2. ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು? ಉತ್ತರ: ಕೋಗಿಲೆಯ ಕೂಗನ್ನು ಪರ್ವತ ಹಾಗೂ ಕಾಡಿನ ಸಾಲು ಮಾರ್ದನಿಸಿತು. ಪ್ರಶ್ನೆ 3. ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಉತ್ತರ: ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು. ಪ್ರಶ್ನೆ 4. ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು? ಉತ್ತರ: ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳಿಂದ ಚಪ್ಪಾಳೆಯನ್ನು ತಟ್ಟಿ ಪ್ರತಿಕ್ರಿಯೆ ಕೊಟ್ಟಿತು. ಪ್ರಶ್ನೆ 5. ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು? ಉತ್ತರ: ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಕೋಗಿಲೆಗೆ, ನೀನು ಇಂಗ್ಲಿಷ್ನಲ್ಲಿ ಹಾಡಿದ್ದರೆ ನಿನಗೆ ನೊಬೆಲ್ ಬಹುಮಾನ ದೊರೆಯುತ್ತಿತ್ತೆಂದು ಹೇಳಿದನು. ಪ್ರಶ್ನೆ 6. ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಉತ್ತರ: ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಎಂದು ಉತ್ತರಿಸಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಉತ್ತರ: ಕೋಗಿಲೆಯ ಕುಹು ಕುಹು ಗಾನಕ್ಕೆ ಜಗತ್ತು ಜುಮ್ಮೆಂದಿತು. ಪ್ರಶಾಂತವಾದ ಪರ್ವತ, ಕಾಡಿನ ಸಾಲುಗಳು ಮರುಧ್ವನಿಸಿದವು. ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಕಂದರದಲ್ಲಿದ್ದ ಸರೋವರ ತೆರೆಗಳ ಚಪ್ಪಾಳೆಯನ್ನು ತಟ್ಟುತ್ತಿತ್ತು. ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು. ಪ್ರಶ್ನೆ 2. ಕೋಗಿಲೆಯ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಏನೆಂದನು? ಉತ್ತರ: ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯ, ಕೋಗಿಲೆಯೇ, ನಿನ್ನ ಗಾನ ತುಂಬಾ ಚೆನ್ನಾಗಿದೆ. ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೊಬೆಲ್ ಪ್ರಶಸ್ತಿ ದೊರಕುವುದು. ಆದರೆ ನೀನು ಅರಣ್ಯದಲ್ಲಿ ಹಾಡುತ್ತಿರುವೆ. ನಿನ್ನ ಗಾನವು ಯಾರ ಕಿವಿಗೂ ಬೀಳುವುದಿಲ್ಲ. ಸುಮ್ಮನೆ ಹಾಡುತ್ತಿರುವೆ. ಇಲ್ಲಿ ನಿನ್ನ ಗಾನವನ್ನು ಕೇಳುವವರಾರೂ ಇಲ್ಲ ಎಂದರು. ಪ್ರಶ್ನೆ 3. ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು? ಉತ್ತರ: ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳಬಾರದೆಂಬುದನ್ನು ಈ ಧ್ವನಿಯಿಂದ ಪ್ರತಿಕ್ರಿಯಿಸಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೋಗಿಲೆಯ ಗಾನಕ್ಕೆ
ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು? ಉತ್ತರ: ಕೋಗಿಲೆಯ ಕುಹೂ ಕುಹೂ ಗಾನಕ್ಕೆ ಜಗತ್ತು ಜುಮ್ಮೆಂದಿತು. ಪ್ರಶಾಂತವಾಗಿದ್ದ ಪರ್ವತ, ಕಾಡಿನ ಸಾಲುಗಳು ಪ್ರತಿಧ್ವನಿಸಿದವು. ಕೋಗಿಲೆಯ ಇಂಪಾದ ಗಾನಕ್ಕೆ ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಕಂದರದೊಳಗಿನ ಸರೋವರವು ತೆರೆಗಳಿಂದ ಚಪ್ಪಾಳೆ ತಟ್ಟುತ್ತಿತ್ತು. ಆಗ ಮನುಷ್ಯ: ಕೋಗಿಲೆಗೆ ತುಂಬಾ ಚೆಲುವಿದೆ. ನಿನ್ನ ಗಾನದಲ್ಲಿ ನೀನು ಇಂಗ್ಲಿಷ್ನಲ್ಲಿ ಆಡಿದರೆ ನೊಬೆಲ್ ಬಹುಮಾನ ಸಿಗುತ್ತಿತ್ತು. ಆದರೆ ನೀನು ಈ ಕಾಡಿನಲ್ಲಿ ಆಡುವುದು ಯಾರ ಕಿವಿಗೂ ಬೀಳುವುದಿಲ್ಲ. ಇಲ್ಲಿ ನೀ ಸುಮ್ಮನೆ ಆಡುವೆ. ನಿನ್ನ ಹಾಡನ್ನು ಇಲ್ಲಿ ಕೇಳುವವರಾರೂ ಇಲ್ಲ ಎಂದು ಕೋಗಿಲೆಯ ಹಾಡಿಗೆ ಪ್ರತಿಕ್ರಿಯಿಸುತ್ತಾನೆ. ಪ್ರಶ್ನೆ 2. ಕೋಗಿಲೆಯ ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಉತ್ತರ: ಮನುಷ್ಯನು ನೊಂದು ಕೋಗಿಲೆಗೆ, ಈ ಕಾಡಿನಲ್ಲಿ ನಿನ್ನ ಮಧುರ ಗಾನವನ್ನು ಕೇಳುವವರಾರೂ ಇಲ್ಲ. ಸುಮ್ಮನೆ ಏಕೆ ಇಲ್ಲಿ ಆಡುತ್ತಿರುವೆ ಎಂದು ಕೇಳುತ್ತಾನೆ. ಆಗ ಕೋಗಿಲೆಯು ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕುಹು ಎಂದಷ್ಟೇ ಹೇಳುತ್ತದೆ. ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ, ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು. ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಅದು ಕೃತಕ ಎಂಬ ಭಾವವು ಕೋಗಿಲೆಯ ಕುಹೂ ವಾಣಿಯಲ್ಲಿ ವ್ಯಕ್ತವಾಗುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮರುದನಿಗೈದಿತು ಮುದ ತಾಳಿ. ಆಯ್ಕೆ: ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯ ಕುಹೂ ಕುಹೂ ಎಂದು ಇಂಪಾಗಿ ಆಡುವಾಗ ಜಗತ್ತು ಜುಮ್ಮೆನ್ನುತ್ತದೆ. ಪರ್ವತ ಹಾಗೂ ಕಾಡಿನ ಸಾಲುಗಳು ಸಹ ಕೋಗಿಲೆಯ ಹಾಡಿಗೆ ಪ್ರತಿಧ್ವನಿಸುತ್ತವೆ ಎಂದು ಹೇಳುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕೋಗಿಲೆಯ ನಿಸ್ವಾರ್ಥತೆಯ ಇಂಪಾದ ಗಾನಕ್ಕೆ ಪ್ರಕೃತಿಯು ಮೆಚ್ಚುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಬಲು ಚೆಲುವಿದೆ ನಿನ್ನೀ ಗಾನ. ಆಯ್ಕೆ: ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನುಷ್ಯನು ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಕೋಗಿಲೆಗೆ, ನಿನ್ನ ಗಾನದಲ್ಲಿ ತುಂಬಾ ಚೆಲುವಿದೆ. ನೀನು ಇಂಗ್ಲಿಷ್ನಲ್ಲಿ ಆಡಿದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿಬಂದಿದೆ. ಸ್ವಾರಸ್ಯ: ಕೋಗಿಲೆಯ ಸುಮಧುರ ಧ್ವನಿಯ ಮೆಚ್ಚುಗೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ. ಅರಣ್ಯ ರೋದನ ಸುಮ್ಮನೆ ಆಡುವೆ. ಆಯ್ಕೆ: ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯು ಅರಣ್ಯದಲ್ಲಿ ಇಂಪಾಗಿ ಒಬ್ಬಂಟಿಯಾಗಿ ಆಡುತ್ತಿರುತ್ತದೆ. ಇದನ್ನು ಕಂಡ ಮನುಷ್ಯ ಕೋಗಿಲೆಗೆ, ನೀನು ಆಡುತ್ತಿರುವುದು ಯಾರಿಗೂ ಬೀಳದ ಕೂಗು. ಇಲ್ಲಿ ಏಕೆ ಸುಮ್ಮನೆ ಆಡುತ್ತಿರುವೆ ಎಂದು ಕೇಳುವಾಗ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ. ಸ್ವಾರಸ್ಯ: ಕೋಗಿಲೆಯು ಯಾರಿದ್ದರೂ ಯಾರಿಲ್ಲದಿದ್ದರೂ ತನ್ನ ಇಂಪಾದ ಧ್ವನಿಯಲ್ಲಿ ನಿಸ್ವಾರ್ಥತೆಯಿಂದ ಆಡುತ್ತಿರುವುದನ್ನು ಮನುಷ್ಯ ಪ್ರಶ್ನಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ತಲ್ಲಣಿಸಿತು ಜಗ ಜುಮ್ಮೆಂತು. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪು ರವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನುಷ್ಯನು ಕೋಗಿಲೆಗೆ, ಈ ಅರಣ್ಯದಲ್ಲಿ ನಿನ್ನ ಗಾನವನ್ನು ಕೇಳುವವರಾರೂ ಇಲ್ಲ. ಸುಮ್ಮನೆ ಏಕೆ ಆಡುವೆ ಎಂದಾಗ ಕೋಗಿಲೆ ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದು ಹೇಳುತ್ತದೆ. ಆಗ ಜಗತ್ತೇ ಜುಮ್ಮೆಂದು ತಲ್ಲಣಿಸಿತು
ಎಂದು ಕವಿ ವರ್ಣಿಸಿದ್ದಾರೆ. ಸ್ವಾರಸ್ಯ: ಕೋಗಿಲೆಯು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಆಡಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಹೊಂದಿಸಿ ಬರೆಯಿರಿ, ಇಲ್ಲಿ ವಂದಿಸಿ ಬರೆಯಲಾಗಿದೆ. ಪರ್ವತ ಮಾರ್ದನಿಸುತ್ತಿತ್ತು, ಸರೋವರ ಕೈಪರೆ ಇಕ್ಕಿತು, ವ್ಯಕ್ತಿ ಆಲಿಸುತ್ತಿದ್ದ, ಮಹಾಂಬರ ಬಣ್ಣಿಸುತ್ತಿತ್ತು, ಕೋಗಿಲೆ ಕೂಗುತ್ತಲಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.